ಆರನೇ 37ನೇ ಶ್ಲೋಕ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚ್ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅಯತಿ ಶ್ರದ್ಧಯಾ ಉಪೇತಃ ಯೋಗಾತ್ ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನಿಗೆ ಮತ್ತೆ ಪ್ರಶ್ನೆ ಬರ್ತಾ ಇದೆ. ಅಲ್ಲಿಗೆ ಯಾರು ಪ್ರಯತ್ನಶೀಲರಲ್ಲವೋ ಅವರು ಭಗವಂತನ ಯೋಗವನ್ನ, ಮತ್ತು ಯಾರು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಿಲ್ವೋ ಅವರು ಭಗವತ್ ಪ್ರಾಪ್ತಿ ರೂಪವಾದ ಯೋಗವನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಅಂದ್ರೆ ದೇವರನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಸಾಧಕರಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂತಕ್ಕಂಥ ಮಾತನ್ನ ಕೃಷ್ಣ ಹೇಳ್ದ. ಅದಕ್ಕೆ ಪ್ರಶ್ನೆ, ಅಯತಿ ಶ್ರದ್ಧಯ ಉಪೇತಃ ಯೋಗಾತ್ ಚಲಿತಮಾನಸಃ ಯೋಗ ಸಂಸಿದ್ಧಿಂ ಅಪ್ರಾಪ್ಯ ಕಾಮಗತಿಂ ಕೃಷ್ಣ ಗಚ್ಚತಿ. ಹಾಗಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಮಧ್ಯಮ ಹಂತದ ಸಾಧಕ, ಪೂರ್ತಿ ಸಾಧನೆ ಮಾಡಿಲ್ಲ, ಸಾಧನಾ ಹಂತದಲ್ಲಿ ಇದ್ದು ಭ್ರಷ್ಟನಾದವನು ಅಂತ ಇಟ್ಕೊಳ್ಳೋಣ. ಶ್ರದ್ಧೆಯ ಉಪೇತಃ, ದೇವರು ಏನಿಲ್ಲಿ ಅನೇಕ ಉಪಾಯಗಳನ್ನು ಹೇಳಿದ್ದಾನೆ ಆ ಎಲ್ಲಾ ಮಾರ್ಗಗಳಲ್ಲೂ ಶ್ರದ್ಧೆ ಇದೆ. ದೇವರ ಬಗ್ಗೆ, ದೇವರ ಮಾತಿನ ಬಗ್ಗೆ, ಮತ್ತು ಭಗವಂತನ ಭಕ್ತರು ಅಂತ ಯಾರಿದ್ದಾರೋ ಅವರೆಲ್ಲರ ಬಗ್ಗೆಯೂ ಕೂಡ ಒಳ್ಳೆ ಶ್ರದ್ಧೆ ಇದೆ. ಯೋಗ ಮಾರ್ಗದಲ್ಲಿ ಉತ್ತಮವಾದ ಶ್ರದ್ಧೆ ಇದೆ. ಆದರೆ ಶ್ರದ್ಧೆ ಮಾತ್ರ ಇದೆ. ಅಯತಿ, ಯತಿ ಅಂದ್ರೆ ಯತಿ ಪ್ರಯತ್ನ. ಬರೀ ಶ್ರದ್ಧೆ ಇದ್ರೆ ಆಗೋದಿಲ್ಲ, ಶ್ರದ್ಧೆ ಜೊತೆಗೆ ಪ್ರಯತ್ನವೂ ಬೇಕಲ್ವಾ. ಈಗ ಯಾವುದೋ ಒಬ್ಬ ವಿದ್ಯಾರ್ಥಿ ಶಾಲೆಯ ಬಗ್ಗೆ, ಶಾಲೆಯಲ್ಲಿರ್ತಕ್ಕಂಥ ಗುರುಗಳ ಬಗ್ಗೆ, ಅವರ ಸ್ನೇಹಿತರ ಬಗ್ಗೆ, ಆ ಪಠ್ಯ ವಿಷಯಗಳ ಬಗ್ಗೆ ಎಲ್ಲದರ ಬಗ್ಗೆ ಒಳ್ಳೆ ಶ್ರದ್ಧೆ ಇದೆ. ಶ್ರದ್ಧೆ ಇದ್ದ ಕೂಡಲೇ ಅವನು ಉತ್ತಮ ವಿದ್ಯಾರ್ಥಿ ಆಗ್ತಾನ? ಇಲ್ಲ, ಶ್ರದ್ಧೆ ಜೊತೆಗೆ ಪ್ರಯತ್ನ ಬೇಕು. ಆದರೆ ಅರ್ಜುನನ ಪ್ರಶ್ನೆ, ಶ್ರದ್ಧೆಯ ಉಪೇತಃ, ಒಳ್ಳೆ ಶ್ರದ್ಧೆ ಇದೆ. ಭಗವಂತ ರಾಮನಾಗಿ ನಡೆದಂತ ನಡೆ ಬಗ್ಗೆ, ಕೃಷ್ಣನಾಗಿ ನುಡಿದಂತ ನುಡಿಯ ಬಗ್ಗೆ, ಎಲ್ಲದರ ಬಗ್ಗೆ ಒಂದು ಶ್ರದ್ಧೆ ಇದೆ. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇಚ್ಛೆ ಇದೆ, ಎಲ್ಲ ಇದೆ. ಆದರೆ ಅಯತ್ತಿ, ಅದಕ್ಕೆ ಬೇಕಾದ ಪ್ರಯತ್ನ ಇಲ್ಲ. ಅವನು ಯೋಗ ಸಂಸಿದ್ಧಿಯನ್ನು ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕೃಷ್ಣ ಹೇಳ್ಬಿಟ್ಟಿದ್ದಾನಲ್ವಾ, ಯಾರು ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡಿಲ್ವೋ ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿಮೇ ಮದಿ. ಕೃಷ್ಣ ತೀರ್ಮಾನ ಹೇಳಿಬಿಟ್ಟಿದ್ದಾನೆ, ಮನೋನಿಯಂತ್ರಣವಿಲ್ಲದೇನೆ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯೋಗ ಸಂಸಿದ್ಧಿ ಅಪ್ರಾಪ್ಯ, ಅವನು ಯೋಗದ ಸಂಸಿದ್ಧಿ, ಯೋಗ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ, ಅಂದ್ರೆ ದೇವರನ್ನ ಕಾಣುವುದು, ಭಗವತ್ ಸಾಕ್ಷಾತ್ಕಾರವನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನು ಅಯತಿ, ಪ್ರಯತ್ನಶೀಲರಲ್ಲ, ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನೇ ಮಾಡಿಲ್ಲ. ಅಂತಹ ವ್ಯಕ್ತಿ ಯೋಗ ಸಂಸಿದ್ಧಿ, ಜ್ಞಾನಯೋಗದ ಫಲ, ಸಂಸಿದ್ಧಿ ಅಂದ್ರೆ ಫಲ ಅಂತ ಅರ್ಥ. ಸಮ್ಯಕ್ ಸಿದ್ಧಿ, ನಾವು ಜ್ಞಾನವನ್ನ ಪಡಿಬೇಕು, ಅದರ ಫಲ ಏನು? ಜ್ಞಾನದ ಗುರಿ ಏನು? ಮುಕ್ತಿಯನ್ನ ಪಡೆಯುವಂಥದ್ದು, ದೇವರ ಅನುಗ್ರಹವನ್ನ ಪಡೆಯುವಂಥದ್ದು, ದೇವರ ಅನುಗ್ರಹದ ಮೂಲಕವಾಗಿ ದೇವರ ಸಾಕ್ಷಾತ್ಕಾರವನ್ನು ಪಡಿತಕ್ಕಂಥದ್ದು. ಇದು ಯೋಗದ ಸಂಸಿದ್ಧಿ, ಭಗವತ್ ಸಾಕ್ಷಾತ್ಕಾರ. ಅದನ್ನು ಪಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಅಯತಿ, ಅವನು ನಿರಂತರ ಪ್ರಯತ್ನಶೀಲ ಅಲ್ಲ, ವಿಷಯ ಪದಾರ್ಥಗಳ ಕಡೆಯಲ್ಲಿ ವಿರಕ್ತಿ ಇಲ್ಲ, ಭಗವದ್ ಧ್ಯಾನವನ್ನ ಮಾಡ್ತಾ ಇಲ್ಲ, ಇದ್ಯಾವುದೂ ಇಲ್ಲ. ಹಾಗಾಗಿ ಇವನೇನು ಯೋಗಾತ್ ಚಲಿತ ಮಾನಸ, ಧ್ಯಾನ ಯೋಗ ಸಾಧನಾ ಮಾರ್ಗದಿಂದಾಗಿ ದೂರ ಹೋದವನು. ಚಲಿತ ಮಾನಸ, ಸಾಧನೆ ಮಾಡಬೇಕು ಅಂತ ಒಂದು ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲ ಇದೆ, ಆದರೆ ಪ್ರಯತ್ನ ಇಲ್ಲ. ಹಾಗಾಗಿ ಯೋಗ ಮಾರ್ಗದಿಂದ, ಸಾಧನಾ ಮಾರ್ಗದಿಂದಾಗಿ ದೂರ ಹೋದವನು, ಮಾನಸಿಕವಾಗಿ ದೂರ ಇದ್ದಾನೆ. ಒಂದು ಭರವಸೆಯೇ ಇಲ್ಲ, ನಾನು ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ಗುರಿ ಮುಟ್ತೇನೆ, ನಾನು ಕೂಡ ಏನಾದರೂ ಒಂದು ಸಾಧನೆ ಮಾಡ್ತೇನೆ ಅಂತಕ್ಕಂಥ ಗುರಿ, ಆ ಧೈರ್ಯ, ಅದಕ್ಕೆ ಬೇಕಾದ ಪ್ರಯತ್ನ ಇದ್ಯಾವುದೂ ಇಲ್ಲ. ಅಂತ ಒಂದು ಪರಿಸ್ಥಿತಿ ಏನು? ಕೃಷ್ಣ ಕಾಮಗತಿಂ ಗಚ್ಚತಿ ಅಂದ್ರೆ ಪೂರ್ತಿ ನಾಸ್ತಿಕನೂ ಅಲ್ಲ, ಆಸ್ತಿಕನಾಗಿದ್ದಾನೆ. ಆಸ್ತಿಕನಾಗಿದ್ದರೂ ಕೂಡ ಪ್ರಯತ್ನಶೀಲ ಅಲ್ಲ. ಪೂರ್ತಿ ನಾಸ್ತಿಕ ಅಂದ್ಬಿಟ್ರೆ ದೇವರ ಬಗ್ಗೆ, ಪುರಾಣದ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ಯಾವುದರ ಬಗ್ಗೆನೂ ಗೌರವ ಇಲ್ಲ, ಯಾರ ಬಗ್ಗೆಯೂ ಗೌರವ ಇಲ್ಲ. ತನ್ನ ಬಗ್ಗೆ ತನಗೆ ಅಹಂಕಾರ ಬಿಟ್ಟು ಮತ್ತೆ ಯಾರ ಬಗ್ಗೆಯೂ ಕೂಡ, ಯಾವುದರ ಬಗ್ಗೆಯೂ ಕೂಡ ಅವನಿಗೆ ಒಂದು ಗೌರವ ಅಂತಾನೆ ಇರೋದಿಲ್ಲ. ಅವನಂತೂ ಪೂರ್ತಿ ನಾಸ್ತಿಕ, ಅವನಂತೂ ಪೂರ್ತಿ ಅಂಧತಮಸ್ಸನ್ನು ಹೊಂತಾನೆ. ಆದ್ರೆ ಇನ್ ಸ್ವಲ್ಪ ಮಧ್ಯದವನು, ಪುರಾತರ ಅಲ್ಲ, ನಾಸ್ತಿಕ ಅಲ್ಲ, ದೇವರ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ
ಎಲ್ಲರ ಬಗ್ಗೆ ಒಂದು ಗೌರವ ಇದೆ, ಆದರ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ದೇವರ ಮಾತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಅನಿಸಿಕೆ ಇದೆ. ಆದರೆ ಅದಕ್ಕೆ ಬೇಕಾದ ಪ್ರಯತ್ನ ಇಲ್ಲ. ಇಂಥವನ ಪರಿಸ್ಥಿತಿ ಏನು? ಪೂರ್ತಿ ನಾಸ್ತಿಕ ಏನಲ್ಲ, ದೇವರನ್ನ ನಂಬ್ತಾನೆ, ದೇವರಿಗೆ ಕೈ ಮುಗಿತಾನೆ, ನಾನು ಏನಾದ್ರೂ ಮಾಡಬೇಕು ಅಂತ ದೇವರ ಮುಂದೆ ಹೊತ್ತು ಕೂತು ಸಂಕಲ್ಪ ಮಾಡ್ತಾನೆ, ಆದ್ರೆ ಅದಕ್ಕೆ ಬೇಕಾದ ಪ್ರಯತ್ನ ಇಲ್ಲ. ಇಂಥವನ ಪರಿಸ್ಥಿತಿ ಏನು? ಸಾಮಾನ್ಯವಾಗಿ ಮನುಷ್ಯರು ಅವರ ಒಂದು ಪರಿಸ್ಥಿತಿ ಏನು ಎಂಬುದಾಗಿ ಇಲ್ಲಿ ಅರ್ಜುನ ಕೇಳ್ತಕ್ಕಂಥ ಒಂದು, ಅಂದ್ರೆ ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಅರ್ಜುನ ಮಾಡತಕ್ಕಂಥ ಒಂದು ಪ್ರಶ್ನೆ. ಶ್ರದ್ಧೆಯ ಉಪೇತಃ, ಯೋಗ ಮಾರ್ಗದಲ್ಲಿ ಅಚಲವಾದ ಶ್ರದ್ಧೆ ಇದೆ, ಆದರೆ ಅಯತಿ ಸಾಧನೆ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಇಲ್ಲ. ಇಂಥವನು ಯೋಗ ಸಂಸಿದ್ಧಿಂ ಅಪ್ರಾಪ್ಯ, ಭಗವತ್ ಸಾಕ್ಷಾತ್ಕಾರವನ್ನು ಅಪ್ರಾಪ್ಯ ಹೊಂದದೇನೆ, ಯೋಗಾತ್ ಸಾಧನಾ ಮಾರ್ಗದಿಂದ ಅಥವಾ ಧ್ಯಾನ ಯೋಗದಿಂದ ಚಲಿತ ಮಾನಸಃ, ಮಾನಸಿಕವಾಗಿ ಭರವಸೆಯನ್ನ ಕಳೆದುಕೊಂಡವನಾಗಿ, ಕೃಷ್ಣಾಯರೇ ಶ್ರೀಕೃಷ್ಣ ಪರಮಾತ್ಮನೇ, ಕಾಂ ಗತಿಂ ಗಚ್ಚತಿ, ಯಾವ ಒಂದು ಗತಿಯನ್ನ, ಯಾವ ಒಂದು ಪಾಡನ್ನ, ಯಾವ ಒಂದು ಫಲವನ್ನ ಪಡಿತಾನೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಕೃಷಿ ಗೋವಾಚಕ ಶಬ್ದ, ನಷ್ಟ ನಿವೃತ್ತಿವಾಚಕ ಅಂತ. ಅಂದ್ರೆ ಏನು? ಐಹಿಕವಾದ ಭೂಮಿ, ಬಂಗಾರ, ಮಾನ ಮಾನ ಇವೆಲ್ಲ ಸಂಪತ್ತನ್ನು ಕೊಡುವನು ಕೃಷ್ಣನೇ, ಮತ್ತು ಪಾರತ್ರಿಕವಾದ ಮೋಕ್ಷ ಅದನ್ನು ಕೊಡುವನು ಕೃಷ್ಣನೇ. ಅಲ್ಲೇ ಯಾರು ಯಾರ ಮೇಲೂ ಭಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ, ಮಾನಸಿಕವಾದ ನಿಯಂತ್ರಣ ಇಲ್ಲದೆ ಇರ್ತಾನೆ, ಅಂತವನು ಈ ಲೋಕದಲ್ಲೂ ಸಾಧನೆಯನ್ನ ಮಾಡಿ ಐಹಿಕವಾದ ಸಂಪತ್ತನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲದೆ, ಪಾರತ್ರಿಕವಾದ ಮೋಕ್ಷ ಸಂಪತ್ತನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲದೆ ಅವನು ಏನಾಗ್ತಾನೆ, ಅವನ ಪರಿಸ್ಥಿತಿ ಏನು ಎಂಬುದಾಗಿ ಅರ್ಜುನನ ಪ್ರಶ್ನೆಯ ಅಭಿಪ್ರಾಯ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ, ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಈ ಕೃಷ್ಣಾರ್ಪಣಮಸ್ತು.